ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ 2026 ಕುಂಭರಾಶಿಯವರೇ, ನಿಮ್ಮ ಮನೆಯ ಸುತ್ತಮುತ್ತ ಈ ಅದ್ಭುತವಾದಂತಹ ಈ ದಿವ್ಯ ಶಕ್ತಿಗಳು ನಿರಂತರವಾಗಿ ಬರುತ್ತಾ ಹೋಗುತ್ತಾ ಇರುತ್ತವೆ. ಅವು ಯಾವಾಗ ಬರುತ್ತವೆ, ಯಾಕೆ ಬರುತ್ತವೆ, ಯಾವ ಉದ್ದೇಶದಿಂದ ಬರ್ತಾ ಇದೆ ಎಂಬುದನ್ನು ನೀವು ತಿಳಿದುಕೊಳ್ಬೇಕಾ? ಅತ್ಯಂತ ಅಗತ್ಯವಾದ ಈ ಮಾಹಿತಿ, ಉಪಯುಕ್ತವಾದ ಮಾಹಿತಿ ಅಂತ ಕೂಡ ಅಂದರೂ ತಪ್ಪಿಲ್ಲ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲ್ಲಿ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ, ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಿಮ್ಮ ಮನೆಗೆ ಬರುತ್ತಿರುವ ಈ ಅದ್ಭುತವಾದಂತಹ ದಿವ್ಯ ಶಕ್ತಿಗಳು ಯಾರು ಮತ್ತು ಏಕೆ ಬರುತ್ತವೆ ಎಂಬ ಸತ್ಯವನ್ನು ನೀವು ಕೇಳಿದರೆ ನೀವು ಅಚ್ಚರಿ ಪಡಬಹುದು. ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಗಮನದಿಂದ ನೀವು ಕೇಳಿ, ಇಲ್ಲವಾದರೆ ನೀವೇ ಪಶ್ಚಾತ್ತಾಪ ಪಡಬಹುದು. ನಿಮ್ಮ ಈ ಸಂಪೂರ್ಣ ಜೀವನ ಕಾಲದಲ್ಲಿ ಈ ದಿವ್ಯ ಶಕ್ತಿಗಳ ಪಾತ್ರ ಬಹಳನೇ ದೊಡ್ಡದಾಗಿದೆ. ನಿಮ್ಮ ಪ್ರತಿಯೊಂದು ಸಮಸ್ಯೆ, ದುಃಖ, ಸಂಕಷ್ಟ, ಜೀವನದಲ್ಲಿ ಎದುರಾದ ಎಲ್ಲ ಅಡೆತಡೆಗಳನ್ನು ದೂರ ಮಾಡುವಲ್ಲಿ ಈ ಶಕ್ತಿಗಳ ಅಜ್ಞಾತವಾದ ಮಹತ್ತರ ಕೊಡುಗೆ ಇದೆ. ನಿಮ್ಮ ಜೀವನದಲ್ಲಿ ಈ ಕಷ್ಟದ ಸಮಯಗಳು ಬಂದಿವೆ. ಈ ದುಃಖ ಮತ್ತು ಸಂಕಷ್ಟಗಳು ಎದುರಾಗಿ ನಿಂತಿವೆ ಎಂಬುದು ಸತ್ಯ. ಆದರೆ ಈ ಎರಡು ದಿವ್ಯ ಶಕ್ತಿಗಳು ಈ ಎಲ್ಲ ವಿಪತ್ತನ್ನು ನಿಮ್ಮವರೆಗೂ ತಲುಪುವ ಮುನ್ನವೇ ನಿಶ್ಚಯವಾಗಿವೆ. ನಿಮ್ಮ ಜೀವನದಲ್ಲಿ ಎಷ್ಟು ಜನ ನಿಮಗೆ ಅಸೂಯೆ ಪಡುತ್ತಾರೆ ಎಂಬುದನ್ನು ನೀವು ತಿಳಿದಿರಬಹುದು. ಎಷ್ಟು ಗುಪ್ತ ಶತ್ರುಗಳಿದ್ದಾರೆ, ಎಷ್ಟು ಬಾರಿ ಕೆಲವರು ನಿಮ್ಮ ಕೆಲಸಗಳನ್ನು ಹಾಳು ಮಾಡಲು ಹಾಗೂ ನಿಮ್ಮ ಜೀವನಕ್ಕೆ ಹಾನಿ ಮಾಡಲು ಪ್ರಯತ್ನಿಸಿದ್ದಾರೆ ಎಂಬುದು ನಿಮಗೆ ಗೊತ್ತಿರಬಹುದು. ಈ ವಿಷಯಗಳನ್ನು ಕೇಳಿದಾಗ ನೀವು ಬೆಚ್ಚಿ ಬೀಳಬಹುದು, ಏಕೆಂದರೆ ಇದರಲ್ಲಿ ಬಹಳಷ್ಟು ವಿಷಯಗಳು ನಿಮಗೆ ಗೊತ್ತೇ ಇರಲ್ಲ. ಆದರೆ ಸತ್ಯವೆಂದರೆ ಕೆಲ ಶತ್ರುಗಳು ನಿಮ್ಮ ಜೀವನವನ್ನು ನಾಶ ಮಾಡಲು ಈ ತಾಂತ್ರಿಕ ಕ್ರಿಯೆಗಳವರೆಗೂ ಕೈ ಹಾಕಿದ್ದಾರೆ. ಸಂಪೂರ್ಣ ಯೋಜನೆ ರೂಪಿಸಿ ನಿಮ್ಮ ಜೀವನವನ್ನು ಅಸ್ತವ್ಯಸ್ತಗೊಳಿಸಲು ಪ್ರಯತ್ನಿಸಿದ್ದಾರೆ. ಅನೇಕ ಬಾರಿ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯ ದ್ವಾರದವರೆಗೂ ಬಂದಿವೆ. ಈ ತಾಂತ್ರಿಕ ಕ್ರಿಯೆಗಳ ಸಹಾಯದಿಂದ ಕೆಟ್ಟ ಶಕ್ತಿಗಳನ್ನು ಪ್ರಯೋಗಿಸಿದ್ದಾರೆ. ಆದರೆ ಈ ಶಕ್ತಿಗಳು ಅದ್ಭುತವಾದ ಶಕ್ತಿಗಳು ಉಪಸ್ಥಿತಿಯಿಂದ ಅವು ಹಿಂತಿರುಗಿ ಹೋಗಬೇಕಾಯಿತು. ಈ ದಿವ್ಯ ಶಕ್ತಿಗಳು ನಿಮ್ಮ ಮನೆಯ ಸುತ್ತಮುತ್ತ ಇರದೇ ಇದ್ದಿದ್ದರೆ ಈಗಾಗಲೇ ನಿಮ್ಮ ಜೀವನದಲ್ಲಿ ಭೀಕರ ವಿಪತ್ತುಗಳು ಬಂದು ಬಿಟ್ಟಿರುತ್ತಿದ್ವು. ಸಮಸ್ಯೆಗಳ ಅಂಬಾರವೇ ನಿರ್ಮಾಣವಾಗುತ್ತಿತ್ತು. ಆದ್ದರಿಂದ ನೀವು ಈ ದಿವ್ಯ ಶಕ್ತಿಗಳಿಗೆ ಕೃತಜ್ಞರಾಗಿರಬೇಕು. ನೀವು ನಿಮ್ಮ ಜೀವನವಷ್ಟೇ ಅಲ್ಲ, ನಿಮ್ಮ ಸಂಪೂರ್ಣ ಕುಟುಂಬ ಮತ್ತು ಮನೆಯನ್ನು ರಕ್ಷಿಸಿವೆ. ಆದರೆ ಅತ್ಯಂತ ದುಃಖದ ವಿಷಯವೇನೆಂದರೆ ನೀವು ಇದುವರೆಗೂ ಈ ದಿವ್ಯ ಶಕ್ತಿಗಳ ಬಗ್ಗೆ ತಿಳಿದುಕೊಂಡೇ ಇಲ್ಲ. ನೀವು ನಿಮ್ಮ ಸುತ್ತಲೇ ಇರುತ್ತವೆ, ಆದರೂ ನೀವು ಅವುಗಳಿಗೆ ಅನ್ಯರಾಗಿದ್ದೀರಿ. ಅಜ್ಞಾತವಾಗಿ ನೀವು ಕೆಲ ಕೆಲಸಗಳನ್ನು ಮಾಡಿಬಿಟ್ಟಿದ್ದೀರಿ. ಈ ಕೆಲ ತಪ್ಪುಗಳನ್ನು ಮಾಡುತ್ತೀರಿ. ಅವು ಈ ದಿವ್ಯ ಶಕ್ತಿಗಳಿಗೆ ಇಷ್ಟವಾಗುವುದೇ ಇಲ್ಲ. ನಿಮ್ಮ ಈ ತಪ್ಪುಗಳಿಂದ ಅವುಗಳಿಗೆ ತುಂಬ ನೋವಾಗುತ್ತೆ. ಆದ್ದರಿಂದ ಈಗ ನೀವು ಅತ್ಯಂತ ಎಚ್ಚರಿಕೆಯಿಂದಿರಬೇಕು. ಈ ಸಣ್ಣ ತಪ್ಪನ್ನು ತಕ್ಷಣ ನಿಲ್ಲಿಸಿ, ಇಲ್ಲವಾದರೆ ನಿಮ್ಮ ಜೀವನ ತಪ್ಪು ದಿಕ್ಕಿಗೆ ಸಾಗಬಹುದು. ಈ ದೊಡ್ಡ ತಪ್ಪುಗಳನ್ನು ಈಗಲೇ ನಿಲ್ಲಿಸದೆ ಹೋದರೆ ಈ ಅದ್ಭುತವಾದಂತಹ ಶಕ್ತಿಗಳು ನಿಮ್ಮ ಮೇಲೆ ಕೋಪಗೊಂಡು ದೂರ ಹೋಗುವ ಸಾಧ್ಯತೆ ಕೂಡ ಇದೆ. ಹಾಗಾದರೆ ನಿಮ್ಮ ಶತ್ರುಗಳಿಗೆ ನಿಮ್ಮನ್ನು ಹಾನಿ ಮಾಡಲು ಅವಕಾಶ ಸಿಗುತ್ತೆ. ಆಗ ಅವರು ಮಾಡುವ ತಾಂತ್ರಿಕ ಕ್ರಿಯೆಗಳ ಪ್ರಭಾವ ನಿಮ್ಮ ಮೇಲೆ ಸುಲಭವಾಗಿ ಬೀಳುತ್ತೆ. ಆದ್ದರಿಂದ ಈಗಾಗಲೇ ಜಾಗೃತರಾಗಿ ತಪ್ಪು ಕಾರ್ಯಗಳಿಂದ ಸಂಪೂರ್ಣ ದೂರವಿರಿ. ಮುಂದೆ ನಿಮ್ಮ ಜೀವನ ಅತಿ ದೊಡ್ಡ ತಪ್ಪಾಗುವಂತಹ ಯಾವುದೇ ಕಾರ್ಯವನ್ನು ಮಾಡಬೇಡಿ. ಇಲ್ಲಿಯವರೆಗೂ ಅಜ್ಞಾತವಾಗಿ ತಪ್ಪುಗಳಾಗಿದ್ದರೆ ಚಿಂತೆ ಬೇಡ. ಆದರೆ ಈಗ ಈ ಎಲ್ಲ ವಿಷಯಗಳನ್ನು ತಿಳಿದುಕೊಂಡ ನಂತರ ನೀವು ಈ ಉಪಯುಕ್ತವಾದ ಮಾಹಿತಿ ಅಂತ್ಯದವರೆಗೂ ತಪ್ಪದೆ ನೋಡಿ. ಎಲ್ಲ ವಿಷಯಗಳನ್ನು ಅರಿತು ನಿಮ್ಮ ತಪ್ಪುಗಳನ್ನು ಸರಿಪಡಿಸದೆ ಹೋದರೆ ನಿಮ್ಮ ಜೀವನದಲ್ಲಿ ನಿಜವಾದ ಬದಲಾವಣೆ ಬರದು, ದುಃಖವು ಕೊನೆಗೊಳ್ಳದು. ಸತ್ಯವೆಂದರೆ ನಿಮ್ಮ ಕೆಲವು ಅಭ್ಯಾಸಗಳು ಮತ್ತು ತಪ್ಪುಗಳೇ ನಿಮ್ಮ ಜೀವನಕ್ಕೆ ಸಂಕಷ್ಟಗಳನ್ನು ಆಹ್ವಾನಿಸುತ್ತಿದೆ. ಇದೇ ಕಾರಣದಿಂದಲೇ ನೀವು ಇಷ್ಟದವರೆಗೂ
ಹೋರಾಟದಲ್ಲಿದ್ದೀರಿ. ಈ ಎರಡು ದಿವ್ಯ ಶಕ್ತಿಗಳು ನೀವು ನಿಮ್ಮ ಈ ತಪ್ಪುಗಳನ್ನು ಸರಿಪಡಿಸಬೇಕು ಎಂದು ಬಯಸುತ್ತಿವೆ. ಆಗ ಅವು ಮತ್ತೆ ನಿಮ್ಮ ಜೀವನವನ್ನು ಸುಂದರಗೊಳಿಸಬಲ್ಲವು. ನಿಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಮೂಡುತ್ತಿರಬಹುದು. ಈ ಪ್ರಶ್ನೆ ಏನಪ್ಪ ಅಂದರೆ, ಈ ಎರಡು ದೇವರುಗಳು ಯಾರು? ಅವು ನಮ್ಮ ಮನೆಗೆ ಯಾವಾಗ ಬರುತ್ತವೆ? ಏಕೆ ಬರುತ್ತೆ? ಯಾವ ತಪ್ಪುಗಳನ್ನು ನಾವು ಎಂದಿಗೂ ಮಾಡಬಾರದು? ಯಾವ ತಪ್ಪುಗಳಿಂದ ನಮ್ಮ ಜೀವನದಲ್ಲಿ ಈ ದುಃಖ ಮತ್ತು ಸಂಕಷ್ಟಗಳು ಪ್ರವೇಶಿಸುತ್ತಿವೆ? ಯಾವ ಕಾರಣಗಳಿಂದ ದಿವ್ಯ ಶಕ್ತಿಗಳು ಕೋಪಗೊಳ್ಳುತ್ತಿವೆ ಅನ್ನೋದು ನಿಮ್ಮ ತಲೆಯಲ್ಲಿ ಈಗಾಗಲೇ ಬಂದಿರಬಹುದು. ಇದರ ಸಂಪೂರ್ಣ ಈ ಮಾಹಿತಿ ಮತ್ತು ಸ್ಪಷ್ಟವಾಗಿ ನೀವು ಇವಾಗ ತಿಳ್ಕೋಬಹುದು. ಮುಂದೆ ಸಾಗುವ ಮೊದಲು ಒಂದು ಸಣ್ಣ ವಿನಂತಿ. ನಮ್ಮ ಮಾತುಗಳು ನಿಮಗೆ ಸರಿ ಅನ್ನಿಸಿದರೆ ನಿಮಗೆ ಈ ಚಾನಲ್ಗೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅನೇಕ ಬಾರಿ ಅತ್ಯಂತ ಮುಖ್ಯವಾದ ವಿಷಯಗಳು ನಮಗೆ ತಲುಪುವುದಿಲ್ಲ. ಆಗ ನೀವು ಬಯಸುವ ಫಲವು ಸಿಗುವುದಿಲ್ಲ. ಆದ್ದರಿಂದ ನೀವು ಈ ಸಂಪೂರ್ಣ ಮಾಹಿತಿ ನೋಡಿದ್ರೇ ನಿಮಗೆ ಅರ್ಥ ಆಗೋದು. ಗಮನದಿಂದ ನೋಡಿ ಕೇಳಿ. ಈ ಹೇಳಿದ ಉಪಾಯಗಳನ್ನು ಅನುಸರಿಸಿದರೆ ನಿಮ್ಮ ಜೀವನದಿಂದ ದುಃಖ ದೂರವಾಗದೇ ಇರಲು ಸಾಧ್ಯವೇ ಇಲ್ಲ. ಒಂದು ಅತ್ಯಂತ ಗಂಭೀರ ಮತ್ತು ಅಚ್ಚರಿಯ ವಿಷಯ ಹೊರಬರುತ್ತಿದೆ. ನಿಮ್ಮ ಮನೆಯ ಸುತ್ತ ನಡೆಯುತ್ತಿರುವ ಒಂದು ಘಟನೆಯ ಸತ್ಯವನ್ನು ತಿಳಿದರೆ ನಿಮ್ಮವರು ಬೆಚ್ಚಿ ಬೀಳುತ್ತೀರಿ. ನಿಮಗೆ ತಿಳಿಸಬೇಕಾದದ್ದು ಏನೆಂದರೆ, ಇದು ಸಾಮಾನ್ಯ ನಾಗಗಳಲ್ಲ, ಇದು ಇಚ್ಛಾಧಾರಿ ನಾಗದ ಜೋಡಿ. ಈ ದಿವ್ಯ ಶಕ್ತಿಯ ರೂಪ. ಈ ಎರಡು ಶಕ್ತಿಗಳು ಅದೃಶ್ಯ ರೂಪದಲ್ಲಿ ನಿಮ್ಮ ಮನೆಯ ಸುತ್ತಲೂ ಇರುತ್ತೆ. ಇವುಗಳೇ ನಿಮ್ಮ ಮನೆ ಮತ್ತು ಕುಟುಂಬವನ್ನು ರಕ್ಷಿಸಿವೆ. ನಿಮ್ಮ ಮೇಲೆ ಮಾಡಿದ ಈ ತಾಂತ್ರಿಕ ಕ್ರಿಯೆಗಳನ್ನು ಸಂಪೂರ್ಣ ನಾಶ ಮಾಡಿವೆ. ಇದು ನಿಮ್ಮ ಪಾಲಿಗೆ ವರದಾನಕ್ಕಿಂತ ಕಡಿಮೆ ಇಲ್ಲ. ಎಲ್ಲರಿಗೂ ಇಂತಹ ಭಾಗ್ಯ ಸಿಗೋದೇ ಇಲ್ಲ. ಈ ಶಕ್ತಿಗಳು ಯಾರ ಮೇಲಾದರೂ ಸುಲಭವಾಗಿ ಪ್ರಸನ್ನವಾಗುವುದಿಲ್ಲ. ಈಗ ಪ್ರಶ್ನೆ, ಈ ದಿವ್ಯ ಶಕ್ತಿಗಳು ನಿಮಗೆ ಇಷ್ಟು ಕೃಪೆ ಏಕೆ ತೋರುತ್ತಿವೆ? ನಿಮ್ಮನ್ನು ಏಕೆ ಮುಂದಕ್ಕೆ ಒಯ್ಯುತ್ತಿವೆ? ಸಮೃದ್ಧಿ ಏಕೆ ನೀಡುತ್ತಿವೆ? ಮತ್ತು ಮುಖ್ಯವಾಗಿ ಈ ನಾಗದೇವತೆಗಳು ನಿಮ್ಮಿಂದ ಏನು ಬಯಸುತ್ತಿವೆ? ಒಂದು ವಿಷಯ ಪೂರೈಸದಿದ್ದರೆ ಏಕೆ ಅಕಸ್ಮಾತ್ ದೊಡ್ಡ ಸಮಸ್ಯೆಗಳು ಬರುತ್ತವೆ? ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಿ ಮತ್ತು ಕಡೆಗಣಿಸಬೇಡಿ. ಜೀವನದ ದೊಡ್ಡ ಅವಕಾಶವನ್ನು ಕಳೆದುಕೊಳ್ಳಬಹುದು. ಹಾಗಾಗಿ ನಿಮಗೆ ಅತ್ಯಂತ ಅಮೂಲ್ಯವಾದ ಮಾಹಿತಿ ಅನ್ನೋದು ಸಿಗಲಿದೆ. ಪೂರ್ಣ ಗಮನದಿಂದ ನೋಡಿ. ನೀವು ಹನುಮಂತನ ಭಕ್ತರಾಗಿದ್ದರೆ, ಈ ಭೋಲೆನಾಥನ ಉಪಾಸಕರಾಗಿದ್ದರೆ ಮತ್ತು ಈ ಕಾಳಭೈರವೇಶ್ವರ ನಾಥನ ನೀವು ಭಕ್ತರಾಗಿದ್ದರೆ ನಿಮಗೆ ತುಂಬಾ ಈ ದೇವರು ಯಾವತ್ತೂ ನಿಮಗೆ ಕೈ ಬಿಡೋದೇ ಇಲ್ಲ. ಉಚಿತ ಮತ್ತು ಇದರಿಂದ ನಿಮಗೆ ಪುಣ್ಯ ಲಾಭ ಅನ್ನೋದು ಸಿಗುತ್ತೆ. ಓಂ ನಮಃ ಶಿವಾಯ ಅಂತ ಆದಷ್ಟು ನಿಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು 108 ಬಾರಿ ನೀವು ಈ ಸಂಜೆ ಟೈಮು ಇಲ್ಲಾಂದರೆ ಬೆಳಗ್ಗೆ ಟೈಮು ಇದನ್ನು ನೀವು ಪಠಿಸಿ. ನಿಮ್ಮ ಜೀವನದಲ್ಲಿ ನಿರಂತರ ಸಂಕಷ್ಟಗಳಿಂದ ನೀವು ಹೊರಗಡೆ ಬರ್ತೀರ. ಹಾಗಾಗಿ ಯಶಸ್ಸು ಅನ್ನೋದು ಸಿಗುತ್ತೆ. ಭಾಗ್ಯದ ದಿಕ್ಕನ್ನೇ ಬದಲಾಯಿಸಿಕೊಂಡಿದ್ದಾನೆ. ಅವನ ಜೀವನದಲ್ಲಿ ದುಃಖಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಈ ಧನ ಸಮೃದ್ಧಿ ಪ್ರವೇಶಿಸುತ್ತವೆ. ಪೂರ್ಣ ವಿಶ್ವಾಸದಿಂದ ಕೇಳಿ. ಗ್ರಹಗತಿ ಮತ್ತು ಜ್ಯೋತಿಷ್ಯ ಗಣನೆಗಳ ಆಧಾರದ ಮೇಲೆ ನೀಡಿದ ಭವಿಷ್ಯವಾಣಿ. ನೀವು ಇಂತಹ ಭವಿಷ್ಯವಾಣಿಯನ್ನು ಮೊದಲು ಕೇಳಿರಕ್ಕಿಲ್ಲ. ಈಗ ನಿಮ್ಮ ಪ್ರಭಾವ ಎಲ್ಲರಿಗೂ ಕಾಣಿಸಲಿದೆ. ದೊಡ್ಡ ದೊಡ್ಡ ಶುಭ ಸುದ್ದಿ ನಿಮ್ಮ ಜೀವನಕ್ಕೆ ಬರಲಿದೆ. ದೊಡ್ಡ ಯಶಸ್ಸುಗಳು ನಿಮ್ಮ ಕೈ ಸೇರಲಿವೆ. ಇಷ್ಟು ಸ್ಪಷ್ಟವಾದ ಮಾತುಗಳು. ಹಾಗಾಗಿ ನೀವು ನಿಮ್ಮ ಜೀವನದ ಅತ್ಯಂತ ಮಹತ್ವದ ವಿಡಿಯೋ ಅಂತಲೇ ಅನ್ನಬಹುದು. ಈ ದೇವಿ ನಿಮಗೆ ಅಪಾರ ಧನ ಮತ್ತು ಸಮೃದ್ಧಿಯನ್ನು ನೀಡುತ್ತಾ ಇದ್ದಾಳೆ. ನಿಮ್ಮನ್ನು ಕೋಟ್ಯಾಧಿಪತಿಯಾಗಿಸುವ ಶಕ್ತಿಯೂ ಈ ದೇವಿಗೆ ಇದೆ. ಆದರೆ ಒಂದು ವಿಷಯಕ್ಕೆ ನೀವು ಈ ಗಮನ ಅನ್ನೋದು ಕೊಡಬೇಕು. ಈಗಿನಿಂದ ಒಂದು ದೊಡ್ಡ ತಪ್ಪನ್ನು ಮಾಡಬಾರದು. ಕಾರಣ, ನಿಮ್ಮ ಜೀವನದಲ್ಲಿ ಭಾರಿ ಉಲ್ಟಾ ಪೇರಾಗುವ ಸಮಯ ಬಂದಿದೆ. ಸತ್ಯವೇನೆಂದರೆ, ತಿಳಿದುಕೊಳ್ಳದೆ ನೀವು ಒಂದು ಹಂತ ಕರ್ಮವನ್ನು ಮಾಡಿದ್ದೀರಿ. ಅದನ್ನು ಶಾಸ್ತ್ರಗಳಲ್ಲಿ ಪಾಪದ ವರ್ಗಕ್ಕೆ ಸೇರಿಸಲಾಗಿದೆ. ಈ ತಪ್ಪು ಅಜ್ಞಾನದಿಂದಾಗಿದೆ. ಆದರೆ ಅದರ ಪರಿಣಾಮಗಳು ತುಂಬ ಆಳವಾಗಿವೆ. ನಿಮ್ಮ ಜೀವನದಲ್ಲಿ ನಿರಂತರವಾಗಿ ಬಂದ ದುಃಖ, ಕಷ್ಟ ಮತ್ತು ಸಮಸ್ಯೆಗಳ ಹಿಂದೆ ಇದೇ ಒಂದು ಮುಖ್ಯ ಕಾರಣವಾಗಿದೆ. ಇದರಿಂದಲೇ ನೀವು ಈ ಮರು ಹೋರಾಟ ನಡೆಸಬೇಕಾಯಿತು. ಮಾನಸಿಕ ಮತ್ತು ದೈಹಿಕ ಕಷ್ಟ ಅನುಭವಿಸಬೇಕಾಯಿತು. ಆದರೆ ಈಗ ಹೆಚ್ಚು ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲ. ಏಕೆಂದರೆ ಈ ಎಲ್ಲ ಸಮಸ್ಯೆಗಳ ಪರಿಹಾರ ಇದೆ.
ಸೂಚನೆಗಳ ಪ್ರಕಾರ ಹಲವು ಬಾರಿ ಒಬ್ಬ ವ್ಯಕ್ತಿ ನಿಮ್ಮ ಮೇಲೆ ಪ್ರಾಣಘಾತಕ ದಾಳಿ ಮಾಡಲು ಪ್ರಯತ್ನಿಸಿದ್ದಾನೆ. ಆದರೆ ಪ್ರತಿ ಬಾರಿಯೂ ನೀವು ಸುರಕ್ಷಿತವಾಗಿ ಪಾರಾಗಿದ್ದೀರಿ. ಇದಕ್ಕೆ ಕಾರಣ ಆ ದೇವಿ ಸದಾ ನಿಮ್ಮ ಜೊತೆ ಮತ್ತು ನಿಮ್ಮ ಸುತ್ತಲೂ ಇದ್ದಾಳೆ. ನಿಮ್ಮ ಶತ್ರು ನಿಮ್ಮನ್ನು ಹಾನಿ ಮಾಡಲು ಅನೇಕ ಯೋಜನೆಗಳನ್ನು ರೂಪಿಸಿದ್ದಾನೆ. ನಿಮ್ಮ ಪ್ರಾಣ ತೆಗೆದುಕೊಳ್ಳುವ ಪ್ರಯತ್ನವೂ ಮಾಡಿದ್ದಾನೆ. ಆದರೆ ಪ್ರತಿ ಬಾರಿಯೂ ಆ ದೇವಿಯ ಕೃಪೆಯಿಂದ ನೀವು ಪಾರಾಗಿದ್ದೀರಿ. ಆ ದೇವಿಯ ಆಶೀರ್ವಾದದಿಂದ ನಿಮ್ಮ ದೇಹಕ್ಕೆ ಒಂದು ಸಣ್ಣ ಗಾಯವೂ ಆಗಿಲ್ಲ. ಅನೇಕ ಸಂದರ್ಭಗಳಲ್ಲಿ ಆ ದೇವಿ ನಿಮ್ಮ ಮರಣದ ಮುಖದಿಂದ ಹೊರಗೆ ತೆಗೆದಿದ್ದಾಳೆ. ಅದಕ್ಕೆ ನೀವು ಇಂದು ಜೀವಂತವಾಗಿದ್ದೀರಿ. ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಮನೆಯಲ್ಲಿ ಉಳಿದಿರುವ ಈ ಸ್ವಲ್ಪ ಸಂತೋಷವು ಆ ದೇವಿಯ ಕೃಪೆಯಿಂದಲೇ ಇದೆ. ಆದ್ದರಿಂದಲೇ ಈ ದೇವಿಯನ್ನು ಎಂದಿಗೂ ಕೋಪಗೊಳಿಸಬೇಡಿ. ನಿಮ್ಮ ಮನೆಯಲ್ಲಿ ಉಳಿದಿರುವ ಸಂತೋಷವು ಚೂರು ಚೂರಾಗಬಹುದು. ಇನ್ನು ಮುಂದುವರಿಯುವ ಮೊದಲು ಕೈ ಜೋಡಿಸಿ. ನಿಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಸಂತೋಷಗಳು ಬಾಗಿಲು ತಟ್ಟಲಿವೆ. ಈ ಆಶೀರ್ವಾದ ನಿಮಗೆ ದೊರೆಯಲಿದೆ. ಅನೇಕ ವರ್ಷಗಳ ನಂತರ ಈ ದೇವಿ ಮತ್ತೆ ನಿಮ್ಮ ಮನೆಯಲ್ಲಿ ಪ್ರವೇಶಿಸಲಿದ್ದಾಳೆ. ಈ ದೇವಿ ನಿಮ್ಮ ಜೀವನದಿಂದ ಕಳೆದು ಹೋದ ಸಂತೋಷವನ್ನು ಮರಳಿ ತರುತ್ತಾಳೆ. ನಿಮ್ಮಿಂದ ಕಸಿದುಕೊಂಡಿದ್ದ ಶಾಂತಿ ಮತ್ತು ಸುಖ ಮತ್ತೆ ನಿಮ್ಮ ಜೀವನಕ್ಕೆ ಮರಳಲಿದೆ. ಹಿಂದಿನಂತೆಯೇ ಸಂತೋಷ ಮತ್ತು ತೃಪ್ತಿ ನಿಮಗೆ ಸಿಗಲಿದೆ. ಕಳೆದ 5 ವರ್ಷಗಳಿಂದ ನೀವು ಭಾರೀ ಕಷ್ಟ ಅನುಭವಿಸಿದ್ದೀರಿ. ಆದರೆ ಈಗ ಭಯಪಡುವ ಅಗತ್ಯವಿಲ್ಲ. ಏಕೆಂದರೆ ಈಗ ನಿಮಗೆ ಕಲಿಯುಗದ ಅಂತ್ಯದ ದೊಡ್ಡ ಶುಭವಾರ್ತೆ ಸಿಗಲಿದೆ. ಒಟ್ಟಿಗೆ ಈ ಒಂದು ಆಶ್ಚರ್ಯಕರ ಶುಭ ಘಟನೆಗಳು ನಿಮ್ಮ ಜೀವನಕ್ಕೆ ಪ್ರವೇಶಿಸಲಿವೆ. ಇಂತಹ ಶುಭ ಸುದ್ದಿ ಕೇಳಿ ನೀವು ತಾವೇ ನಂಬಲಾರಿರಿ. ನಿಮ್ಮ ವರ್ಷಗಳ ತಪಸ್ಸು ಮತ್ತು ಸಹನೆಯ ಫಲ ಈಗ ಸಿಗಲಿದೆ. ನಿಮ್ಮ ಜೀವನದಲ್ಲಿ ದೊಡ್ಡ ಅದ್ಭುತ ನಡೆಯಲಿದೆ. ಈ ರಾಜತಿಲಕದಂತಹ ಗೌರವ ನಿಮ್ಮ ಭಾಗ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿಮ್ಮ ಮನೆಯಲ್ಲಿ ಬಂದ ಈ ಸುದ್ದಿ ಇಡೀ ಕುಟುಂಬದ ಮುಖದಲ್ಲಿ ನಗು ಮೂಡುತ್ತೆ. ಎಲ್ಲೆಡೆ ನಿಮ್ಮ ಚರ್ಚೆ ನಡೆಯಲಿದೆ. ಹಿಂದೆ ನಿಮ್ಮೊಂದಿಗೆ ಮಾತನಾಡಲು ಇಷ್ಟಪಡದವರು ಈಗ ನಿಮಗೆ ಗೌರವ ನೀಡುತ್ತಾರೆ. ಇದು ಬಹಳ ದೊಡ್ಡ ಬದಲಾವಣೆ. ನಿಮ್ಮ ಭಾಗ್ಯ, ಈ ಅದೃಷ್ಟದ ಅವಕಾಶ ಅನ್ನೋದು ಮರು ಬರುವುದಿಲ್ಲ. ಕೈ ತಪ್ಪಿಸಿಕೊಳ್ಳಬೇಡಿ. ಇಲ್ಲದಿದ್ದರೆ ಪಶ್ಚಾತ್ತಾಪ ಮಾತ್ರ ಉಳಿಯುತ್ತೆ. ಮುಂದೆ ಬರುವ ಶುಭ ಸುದ್ದಿ ಅಷ್ಟೊಂದು ದೊಡ್ಡದಾಗಿರುತ್ತದೆ. ಈ ಕಲ್ಲು ಹೃದಯವು ಕೂಡ ಕರಗುತ್ತೆ. ನಿಮ್ಮ ಈ ಭಾಗ್ಯದಲ್ಲಿ ಸುಖ ಬರೆಯಲ್ಪಟ್ಟಿದೆ. ಈಗ ನೀವೇ ನೋಡಿ, ಸ್ವರ್ಗದ ಬಾಗಿಲುಗಳು ನಿಮ್ಮ ಮುಂದೆ ತೆರೆದಿವೆ. ಒಟ್ಟಿಗೆ ಈ ಒಂದು ಶುಭ ಸುದ್ದಿಗಳು ನಿಮ್ಮ ಜೀವನಕ್ಕೆ ಬರುತ್ತಾ ಇದೆ. ಬ್ರಹ್ಮದೇವನೇ ನಿಮ್ಮ ಭಾಗ್ಯದಲ್ಲಿ ಇದೆಲ್ಲ ಬರೆದಿದ್ದಾನೆ. ಈಗ ಯಾವುದೇ ಒಂದು ಶಕ್ತಿ ನಿಮ್ಮನ್ನು ತಡೆಯಲಾರದು. ಇದು ಒಂದು ಭಯಾನಕ ಸತ್ಯ ಹೊರಬರಲಿದೆ. ನಿಮ್ಮ ಜೀವನದಲ್ಲಿ ಈ ದೊಡ್ಡ ದ್ರೋಹಿಗಳು ಇದ್ದಾರೆ. ಇವರು ನಿಮ್ಮದೇ ಜನರು. ಹೊರಗೆ ಸ್ನೇಹಿತರು, ಒಳಗೆ ಶತ್ರುಗಳು. ಇವರ ಹೆಸರುಗಳ ಮೊದಲ ಅಕ್ಷರಗಳು ಆರ್, ಪಿ ಮತ್ತು ಟಿ. ಇವರಿಂದ ಎಚ್ಚರಿಕೆಯಿಂದ ವಹಿಸಿ. ಅಂದರೆ ಇವರ ಜೊತೆ ಏನೇ ಒಂದು ವ್ಯಾಪಾರ ವಹಿವಾಟುಗಳು, ಏನೇ ಒಂದು ಹೆಜ್ಜೆ ಇಡಬೇಕು ಅನ್ನೋದಾದರೆ ನೀವು ಒಂದು 10-15 ಸಲ ಯೋಚನೆ ಮಾಡಿಬಿಟ್ಟು ಹೆಜ್ಜೆ ಇಡಿ ಇವರೊಂದಿಗೆ. ಯಾಕೆ ಅಂದರೆ ಜೀವನದಲ್ಲಿ ಇನ್ನು ಮುಂದೆ ಕಷ್ಟ ಅನ್ನೋದು ನಿಮಗೆ ಬರಬಾರದು. ಕಷ್ಟದಿಂದ ಕಣ್ಣೀರಿನಿಂದ ಕೈ ತೊಳೆದು ಬಿಟ್ಟಿದ್ದೀರಿ ಇಷ್ಟು ವರ್ಷ. ಇದಕ್ಕಾಗಿಯೇ ನೀವು ಆದಷ್ಟು ಎಚ್ಚರದಿಂದ ನೀವು ಯಾರ ಜೊತೆ ವ್ಯಾಪಾರ ಮಾಡಿದ್ರೆ ನಮಗೆ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರ್ತೀವಿ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ನೋಡ್ಬಿಟ್ಟು ಇವರ ಜೊತೆ ಹೆಜ್ಜೆ ಇಡಿ. ಈ ಮಂಗಳವಾರ ಇರೋದ್ರಿಂದ ನಿಮಗೆ ಈ ಜನವರಿ 26 ಈ ವರ್ಷದ ಮಂಗಳವಾರ, ಈ 27ನೇ ತಾರೀಕು ಶುಭ ಮಂಗಳವಾರ ಇರೋದ್ರಿಂದ ಆದಷ್ಟು ನಿಮಗೆ ನಾಗದೇವತೆಗಳೇ ನಿಮ್ಮ ಜೀವನದಲ್ಲಿ ಬರ್ತಾ ಇರೋದ್ರಿಂದ, ಅವರಿಂದ ನಿಮ್ಮ ಜೀವನದಲ್ಲಿ ವೃದ್ಧಿ ಆಗ್ತಾ ಇರೋದ್ರಿಂದ ಆದಷ್ಟು ನೀವು ಸಾಧ್ಯವಾದರೆ ಈ ನಾಗದೇವತೆಗಳಿಗೆ ಹಾಲನ್ನು ತೆಗೆದುಕೊಂಡು ಹೋಗಿ ಈ ನಾಗರ ಕಲ್ಲುಗಳಿಗೆ ಹಾಕಿ, ಮತ್ತು ಆದಷ್ಟು ಈ ಬಿಳಿ ಹೂವುಗಳನ್ನು ತಗೊಂಡೋಗಿ ಈ ನಾಗದೇವತೆಗಳಿಗೆ ಮುಡಿಸ್ಬಿಟ್ಟು ಬನ್ನಿ. ತುಂಬ ಜೀವನದಲ್ಲಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಈ ರಾಹು ಕೇತುಗಳ ಒಂದು ಏನೇ ಒಂದು ಕಷ್ಟ ಕಾರ್ಪಣ್ಯಗಳು ಇದ್ದರೂ ಕೂಡ ಅದು ನಿಮಗೆ ದೂರ ಆಗಿ ನಿಮ್ಮ ಜೀವನದಲ್ಲಿ ತುಂಬಾ ಅದ್ಭುತ ಯೋಗ ಅನ್ನೋದು ಕೂಡಿ ಬರುತ್ತೆ. ಆದಷ್ಟು ಏನಾದರೂ ನೀವು ಈ ನಾಗದೇವತೆಗಳಿಗೆ ಹಾಲನ್ನು ಹಾಕಬೇಕು ಅಂದರೆ ಈ ಮಂಗಳವಾರದ ದಿನದಂದೇ ಹಾಕಿ. ಮತ್ತು ನೀವು ಶುದ್ಧವಾದ ನೀರನ್ನು ತೆಗೆದುಕೊಂಡು ಹೋಗಿ ಆ ಕಲ್ಲುಗಳು, ನಾಗರ ಕಲ್ಲುಗಳಿಗೆ ಈ ನೀರಿಗೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಆ ಕಲ್ಲುಗಳನ್ನು ಶುಭ್ರವಾಗಿ ತೊಳೆಯಿರಿ. ನಂತರ ಅರಿಶಿಣದ ಲೇಪನ ಮಾಡಿ.
ಅದಕ್ಕೆ ನೀವು ಈ ಹತ್ತಿ ಹಾರವನ್ನು ತೆಗೆದುಕೊಂಡು ಹೋಗಿ ಹತ್ತಿ ಹಾರವನ್ನು ಇಕ್ಕಿ ನಂತರ ಅರಿಶಿಣ ಕುಂಕುಮ ಗಂಧವನ್ನು ಇಟ್ಟು ಈ ಹೂವನ್ನು ಮುಡಿಸಿ ಮತ್ತೆ ನೀವು ಅದಕ್ಕೆ ಏನಾದರೂ ಒಂದು ನೈವೇದ್ಯ ತೆಗೆದುಕೊಂಡು ಹೋಗಿ ಈ ಹಾಲನ್ನು ಹಾಕಿ ಹಾಲನ್ನು ಎರೆದ್ಬಿಟ್ಟು ಈ ನಾಗರ ಕಲ್ಲಿಗಳಿಗೆ ಬರೋದ್ರಿಂದ ನೀವು ಯಾವುದೇ ಎಂತಹದ್ದೇ ದೊಡ್ಡ ದೊಡ್ಡ ಕಷ್ಟಗಳಿಂದ ನೀವು ಹೊರಬರ್ತೀರ. ಆದಷ್ಟು ಇದು ಬೇಗನೆ ಮಾಡಿ. ಮತ್ತು ಬೆಲ್ಲದಿಂದ ಮಾಡಿದ ಈ ನೈವೇದ್ಯವನ್ನು ಈ ನಾಗರ ಕಲ್ಲುಗಳಿಗೆ ಅರ್ಪಿಸೋದ್ರಿಂದ ಈ ನಾಗ ದೇವತೆಗಳಿಗೆ ಈ ವಾಸುಕಿ ಅಮ್ಮ ವಾಸುದೇವರಿಗೆ ಅರ್ಪಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಅದ್ಭುತ ಶುಭ ಯೋಗಗಳು ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ನಿಮಗೆ ಅದೃಷ್ಟ ಅನ್ನೋದು ಕೂಡಿ ಬಂದು ದುಪ್ಪಟ್ಟು ಲಾಭ ಅನ್ನೋದು ಸಿಗುತ್ತೆ. ಮಕ್ಕಳ ವಿಷಯದಲ್ಲೂ ಏಳಿಗೆ ಅನ್ನೋದು ಕಾಣ್ತೀರಾ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.